ನೋಡ್ರಿ, ಈ ವರ್ಷದ ಕಡೇ ದಿವಸಗಳಲ್ಲಿ ನಾವು ಬಂದಿದ್ದೇವೆ. ಕರ್ತ ನಮಗೆ ಎಷ್ಟು ನಂಬಿಗಸ್ತನಾಗಿದ್ದಾನಲ್ವೇ. ಆತನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಒಂದೊಂದು ಉಪಕಾರಗಳನ್ನು ನೆನೆಸಿ, ಅದನ್ನು ಬರೆದು, ಅದನ್ನು ಬಾಯಿ ತೆರೆದು ಸ್ತೋತ್ರ ಮಾಡಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಾಗ ದೇವರು ಅದನ್ನು ಸ್ವೀಕರಿಸಿ ಬಹಳ ಸಂತೋಷ ಪಡುವಂಥ ದೇವರಾಗಿದ್ದಾನೆ. ಆಮೇಲೆ ದಯವಿಟ್ಟು ಸ್ವಲ್ಪ ಸಮಯ ತಗೊಳ್ರಿ, ರಜೆ ಹಾಕ್ರಿ ಅಲ್ವಾ. ಬರೀ ಹಬ್ಬ ಆಚರಣೆ ಅದರಲ್ಲಿ ಮಾತ್ರ ಇರಬೇಡ್ರಿ. ಹೊಸ ವರ್ಷ ಹೋಗುವುದಕ್ಕೆ ಮುಂಚಿತವಾಗಿ ಸ್ವಲ್ಪ ಟೈಮ್ ತೆಗೆದು ದೇವರ ಸನ್ನಿಧಿಯಲ್ಲಿ ಕಾದಿದ್ದು ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ ದೇವರಿಗೆ ವಂದನೆ ಸಲ್ಲಿಸಿರಿ. ನಾವು ಮಾಡಿದಂಥ ತಪ್ಪುಗಳನ್ನು ಅರಿಕೆ ಮಾಡಿ ಕ್ಷಮಾಪಣೆಯನ್ನು ಹೊಂದ್ಕೊಳ್ಳೋಣ. ಅದು ಮಾತ್ರವಲ್ಲ, ದೇವರ ವಾಕ್ಯ ಏನು ಎಂಬುದನ್ನು ನಾವು ದೇವರ ಸನ್ನಿಧಿಯಲ್ಲಿ ಕಾದಿರುವಾಗ ಕರ್ತನು ನಮ್ಮ ಜೀವಿತದ ಬಗ್ಗೆ, ಸೇವೆಯ ಬಗ್ಗೆ, ಸಭೆಯ ಬಗ್ಗೆ, ಮುಂದಿನ ವರ್ಷದ ಬಗ್ಗೆ, ಜಗತ್ತಲ್ಲಿ ಏನು ನಡೀತಿದೆ ಎಂಬುದರ ಬಗ್ಗೆ ನಮಗೆ ತಿಳಿಯಪಡಿಸುವಂಥ ಅದ್ಭುತವಾದಂಥ ದೇವರಾಗಿದ್ದಾನೆ. ಆಮೇಲೆ ಪ್ರಿಯರಾದವರೇ, ಕಳೆದ ಅನೇಕ ವಾರಗಳಿಂದ, ಅನೇಕ ತಿಂಗಳುಗಳಿಂದ ನಾವು ವರಗಳು ಮತ್ತು ಸೇವೆಗಳು ಎಂಬ ಶೀರ್ಷಿಕೆಯಲ್ಲಿ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ದಯವಿಟ್ಟು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ನೀವು ಹೋಗಿ ಈ ವರಗಳು ಅಲ್ವಾ, 9 ವರಗಳ ಬಗ್ಗೆ ಅನೇಕ 24 ಭಾಗಗಳಿದೆ. ದಯವಿಟ್ಟು ಅದನ್ನು ಕೇಳ್ರಿ, ಪದೇ ಪದೇ ಕೇಳ್ರಿ, ಅನೇಕರಿಗೆ ಹಂಚ್ರಿ. ಒಂದೇ ಉದ್ದೇಶ, ಈ ವರಗಳನ್ನು ಹೊಂದಿಕೊಂಡು ಈ ವರಗಳ ಬಗ್ಗೆ ಆಳವಾಗಿ ನಾವು ತಿಳಿದುಕೊಂಡು ಇದರಲ್ಲಿ ಬೆಳೆದು ಮಹಾದೊಡ್ಡ ಉಜ್ಜೀವನ ಕರ್ನಾಟಕದಲ್ಲಿ ಬರಬೇಕೆಂಬುದಾಗಿ ದೇವರು ನಿಮ್ಮನ್ನು ನನ್ನನ್ನು ಬಲವಾಗಿ ಉಪಯೋಗ ಮಾಡುವುದರಿಂದಲೇ ಈ ಕಾರ್ಯವನ್ನು ಕನ್ನಡ ಭಾಷೆಯಲ್ಲಿ ಅನೇಕ ಜನರಿಗೆ ಅರ್ಥವಾಗುವಂತೆ, ಅನೇಕ ಜನರಿಗೆ ಪ್ರಯೋಜನವಾಗುವಂತೆ ಕರ್ತನು ಇದನ್ನು ಕೊಟ್ಟಿದ್ದಾನೆ. ಇದನ್ನು ಪ್ರಯೋಜನ ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ಇವತ್ತು ಕೂಡ ಈ ಶೀರ್ಷಿಕೆಯಲ್ಲಿ ಕಡೇ ಭಾಗ, ನಾನು ಕಳೆದ ವಾರ ಹೇಳಿದ ಹಾಗೆ ಇವತ್ತು ಕಡೇ ಭಾಗ. ಇವತ್ತು ನಾವು ಏನು ಧ್ಯಾನ ಮಾಡಲಿದ್ದೇವೆ ಅಂತ ನೋಡಬೇಕಾದ್ರೆ 5 ವಿಧವಾದಂಥ ಸೇವೆಗಳು. ಅದಕ್ಕೆ ಹೋಗುವುದಕ್ಕೆ ಮುಂಚಿತವಾಗಿ ಆ ವರಗಳ ಹೆಸರುಗಳನ್ನು ಒಂದು ಸಲ ನಾನು ಹೇಳಿ, ಅದು ಮಾತ್ರವಲ್ಲ, ವರಗಳು ಮಾತ್ರವಲ್ಲ, ಫಲಗಳು ಕೂಡ ಉಂಟು. ಆಮೇಲೆ ದ ಫ್ರೂಟ್ ಆಫ್ ದ ಸ್ಪಿರಿಟ್, ದ ಗಿಫ್ಟ್ಸ್ ಆಫ್ ದ ಸ್ಪಿರಿಟ್, ಎರಡನ್ನು ಓದಿ ದೇವರಿಗೆ ಚಿತ್ತವಾದರೆ ಮುಂದಿನ ವರ್ಷದಲ್ಲಿ ಆ ಪವಿತ್ರಾತ್ಮನ ಫಲಗಳು ಅದನ್ನು ಕೂಡ ನಾವು ಧ್ಯಾನಿಸಲು ದೇವರು ಕೃಪೆ ಅನುಗ್ರಹಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆ ವರಗಳನ್ನು ಒಮ್ಮೆ ನಾವು ಓದಿ, ಆ ಫಲಗಳನ್ನು ಒಮ್ಮೆ ನಾವು ಓದಿ, ನಾವು ಇವತ್ತು ಈ 5 ವಿಧವಾದಂಥ ಸೇವೆಗಳು, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಧ್ಯಾನ ಮಾಡಿ ಈ ಶೀರ್ಷಿಕೆಯಲ್ಲಿ ನಾವು ಈ ಸಂದೇಶದ ಭಾಗವನ್ನು ನಾವು ಅಂತ್ಯಗೊಳಿಸೋಣ. 1 ಕೊರಿಂಥದವರಿಗೆ 12ನೇ ಅಧ್ಯಾಯ ಅದರ 8ನೇ ವಾಕ್ಯದಿಂದ 10ನೇ ವಾಕ್ಯದ ತನಕ. ದ ಬುಕ್ ಆಫ್ 1 Corinthians ಚಾಪ್ಟರ್ 12 ವರ್ಸಸ್ 8 to 10. ಒಬ್ಬನಿಗೆ ದೇವರಾತ್ಮನ ಮೂಲಕವಾಗಿ ಜ್ಞಾನವಾಕ್ಯವು, ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಆತ್ಮದಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನು ಆಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. 9 ವರಗಳು. ಈ 9 ವರಗಳು ಮಾತ್ರ ಅಲ್ಲ, ನಾವು ಇಡೀ ಪುಸ್ತಕ ಓದಬೇಕಾದ್ರೆ ಅನೇಕ ವರಗಳಿದೆ. ಆದರೆ ಪೌಲನ ಮುಖಾಂತರವಾಗಿ ಕೊರಿಂಥ ಸಭೆಗೆ ಪೌಲನುಗೊಂಡು ಪವಿತ್ರಾತ್ಮನು ಕೊಟ್ಟಿರುವಂಥ 9 ವರಗಳು, ಇವತ್ತು ಕೂಡ ಈ ವರಗಳು ಪ್ರಯೋಗದಲ್ಲಿದೆ. ಕಾರಣ, ನಮ್ಮೊಳಗೆ ಪವಿತ್ರಾತ್ಮನಿದ್ದಾನೆ, ಕರ್ತ ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ಅದು ಮಾತ್ರವಲ್ಲ, ಈ ಫಲಗಳು ಅಥವಾ ಹಣ್ಣುಗಳು, ದ ಫ್ರೂಟ್ ಆಫ್ ದ ಸ್ಪಿರಿಟ್, ಅದನ್ನು ನೋಡಬೇಕಾದ್ರೆ ಅದು ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ನೋಡಬೇಕಾದ್ರೆ ಗಲಾತ್ಯದವರಿಗೆ 5ನೇ ಅಧ್ಯಾಯ ಅದರ 22ನೇ ವಾಕ್ಯ. ಗಲಾತ್ಯದವರಿಗೆ 5ನೇ ಅಧ್ಯಾಯ ಅದರ 22ನೇ ವಾಕ್ಯ. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ, ಇಂಥವುಗಳೇ. 9 ಫಲ. ಅದೇನು? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ, ಇಂಥವುಗಳೇ. ಪವಿತ್ರಾತ್ಮನಿಂದ ಉಂಟಾಗುವ 9 ವರಗಳು, ಪವಿತ್ರಾತ್ಮನಿಂದ ಉಂಟಾಗುವಂಥ 9 ಫಲ. ಇದನ್ನು ನಾವು ನೋಡಿದ್ವಿ. ಈಗ ಇವತ್ತಿನ ನಾವು ಧ್ಯಾನ ಮಾಡುವಂಥ ಆ ಸಂದೇಶ 5 ವಿಧವಾದಂಥ ಸೇವೆಗಳು. ಈ
ಅಂತ್ಯಕಾಲದಲ್ಲಿ ದೇವರು ಸಭೆಗೆ, ತನ್ನ ಜನರಿಗೆ, ತನ್ನ ಸೇವೆಗೆ ಕೊಟ್ಟಿರುವಂಥ 5 ವಿಧವಾದಂಥ ಸೇವೆಗಳು. ಇದನ್ನು ಎಫೆಸದವರಿಗೆ 4ನೇ ಅಧ್ಯಾಯ 11ನೇ ವಾಕ್ಯ. ದಯವಿಟ್ಟು ಎಲ್ಲ ವಿಶ್ವಾಸಿಗಳು ಇದನ್ನೆಲ್ಲ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. 9 ವರಗಳು, 9 ಫಲ, 5 ವಿಧವಾದಂಥ ಸೇವೆಗಳು. ಆ ವಾಕ್ಯವನ್ನು ನಾವು ಓದೋಣ. ಎಫೆಸದವರಿಗೆ 4ನೇ ಅಧ್ಯಾಯ ಅದರ 11ನೇ ವಾಕ್ಯ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನೋಡ್ರಿ, ದೇವರ ಕರೆಯುವಿಕೆ ಈ ಜಾಗದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ಹೊಸ ಒಡಂಬಡಿಕೆಯಲ್ಲಿ 1ನೇ ಶತಮಾನದಲ್ಲಿ ಪ್ರಾರಂಭಗೊಂಡಂಥ ಸಭೆಗೆ ದೇವರು ಕೊಟ್ಟಿರುವಂಥ 5 ವಿಧವಾದಂಥ ಸೇವೆಗಳು ಅಲ್ಲ. ಇದನ್ನು ನಾವು ಸುಲಭವಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಈ 5 ಬೆರಳುಗಳು 5 ವಿಧವಾದಂಥ ಸೇವೆಗಳು. ಮೊದಲನೇ ಸೇವೆ ಅಪೋಸ್ತಲರು, ದ ಕಾಲಿಂಗ್ ಆಫ್ ಅಪಾಸಲ್ಸ್. 2ನೇ ಸೇವೆ ಪ್ರವಾದಿಗಳು. 3ನೇ ಸೇವೆ ಸೌವಾರ್ತಿಕರು. 4ನೇ ಸೇವೆ ಸಭಾಪಾಲಕರು ಅಥವಾ ಕುರುಬರು. 5ನೇ ಸೇವೆ ಉಪದೇಶಿಗಳು ಅಥವಾ ಟೀಚರ್ಸ್. ಅಪಾಸಲ್ಸ್, ಪ್ರಾಫೆಟ್ಸ್, ಇವ್ಯಾಂಜಲಿಸ್ಟ್, ಪಾಸ್ಟರ್ಸ್ ಆ್ಯಂಡ್ ಟೀಚರ್ಸ್. ಆಮೇಲೆ ನನ್ನ ಜೊತೆಗೆ ಸೇರಿ ನೀವೆಲ್ಲರೂ ಹೇಳ್ತೀರಾ, ಅಪೋಸ್ತಲರು, ಪ್ರವಾದಿಗಳು, ಸೌವಾರ್ತಿಕರು, ಸಭಾಪಾಲಕರು, ಉಪದೇಶಿಗಳು. ಆಮೇಲೆ ಯಾವಾಗಲೂ ಇದನ್ನು ಮನಸ್ಸಲ್ಲಿಟ್ಕೊಳ್ರಿ. ಅನೇಕ ಜನರು ಇದನ್ನೆಲ್ಲ ತಿಳಿಯದೇ ಇರುವುದರಿಂದ, ತಮ್ಮ ಕರೆಯುವಿಕೆ ಏನೆಂಬುದಾಗಿ ಗೊತ್ತಿಲ್ಲದೇ ಇರುವುದರಿಂದ ಅವರು ಏನು ಸೇವೆ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕಂತ ತುಂಬ ಹೋರಾಡ್ತಿದ್ದಾರೆ. ಈ 9 ವರಗಳು ಹೇಳಿದ್ನಲ್ಲ, ಈ 5 ವಿಧವಾದಂಥ ಸೇವೆಗಳಿಗೆ ಅನೇಕ ವರಗಳು ಪ್ರಾಮುಖ್ಯವಾಗಿ ಪ್ರಕಟವಾಗುತ್ತದೆ. ಉದಾಹರಣೆಗೆ ನೋಡ್ರಿ, ಪ್ರವಾದಿಯ ಸೇವೆಗೆ ಪ್ರವಾದನೆಯ ವರ ಅದು ಮೇಲೆ ಕಾಣುತ್ತದೆ. ಜ್ಞಾನವಾಕ್ಯ, ವಿದ್ಯಾವಾಕ್ಯದ ವರ ಅದು ಎತ್ತಲ್ಪಟ್ಟು ಕಾಣುತ್ತದೆ. ಆಮೇಲೆ ಸೌವಾರ್ತಿಕರಿಗೆ ನೋಡಬೇಕಾದ್ರೆ ಗುಣಪಡಿಸುವಂಥ ವರ, ಅದ್ಭುತಗಳನ್ನು ಮಾಡುವಂಥ ವರ, ನಂಬಿಕೆ ವರ, ಇದು ಅವರಿಗೆ ಪ್ರಧಾನವಾಗಿ ಅದು ಕಾಣಲ್ಪಡುತ್ತದೆ. ಆಮೇಲೆ ಅಪೊಸ್ತಲರಿಗೆ ಎಲ್ಲ ವರಗಳು ಅವರಲ್ಲಿ ಕ್ರಿಯೆ ಮಾಡ್ತದೆ. ಸಭಾಪಾಲಕರಿಗೆ ಅದೇ ರೀತಿಯಾಗಿ, ಟೀಚರ್ಸ್ಗೆ ಅದೇ ರೀತಿಯಾಗಿ ಆ ಸಮಯಕ್ಕೆ ತಕ್ಕ ಹಾಗೆ ಆ ಮನುಷ್ಯನಿಗೆ ಏನು ವರ ಉಪಯೋಗ ಮಾಡಬೇಕು ಆ ವರವನ್ನು ಕೊಂಡು ಪವಿತ್ರಾತ್ಮನು ಆ ಮನುಷ್ಯನಿಗೆ ರಕ್ಷಣೆಯನ್ನು ಕೊಡ್ತಾನೆ, ಸುಖವನ್ನು ಕೊಡ್ತಾನೆ, ಬಲವನ್ನು ಕೊಡ್ತಾನೆ, ಉತ್ತೇಜನವನ್ನು ಕೊಡ್ತಾನೆ, ಆತ್ಮಿಕವಾದ ಭಕ್ತಿ ಸಂಜೀವನವನ್ನು ಕೊಡ್ತಾನೆ. ಹಲ್ಲೆಲೂಯ. ಈಗ ಈ 5 ವಿಧವಾದಂಥ ಸೇವೆಗಳು, ಇದರ ಅರ್ಥ ಏನು, ಈ ಸೇವೆಯಲ್ಲಿರುವವರು ಏನು ಮಾಡ್ತಾರೆ ಎಂಬುದಾಗಿ ಬಹಳ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ಈ ಕಾರ್ಯಕ್ರಮ ನೋಡ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯೇ, ನಿನ್ನ ಕರೆಯುವಿಕೆ ಈ 5ರಲ್ಲಿ ಒಂದಾಗಿರ್ತದೆ. ಆಮೇಲೆ ಸಹೋದರ ಸಹೋದರಿಯ ಸ್ವಲ್ಪ ಯೋಚನೆ ಮಾಡ್ತೀರಾ, ನನ್ನ ಕರೆಯುವಿಕೆ ಏನು? ನೀವೇ ಒಂದು ನಿಮಿಷ ಕೇಳಿ ನೋಡ್ರಿ. ವಾಟ್ ಈಸ್ ಮೈ ಕಾಲಿಂಗ್? ನನ್ನ ಕರೆಯುವಿಕೆ ಏನು? ನಾನು ಪಾಸ್ಟರಾ, ನಾನು ಟೀಚರಾ, ನನ್ನ ಅಪಾಸಲ, ನನ್ನ ಪ್ರವಾದಿನ, ನಾನು ಇವ್ಯಾಂಜಲಿಸ್ಟಾ? ಏನು ನನ್ನ ಕರೆಯುವಿಕೆ? ಇವತ್ತು ಅನೇಕ ಜನರು ಸೇವೆ ಮಾಡ್ತಿದ್ದಾರೆ, ಆದರೆ ತಮ್ಮ ಕರೆಯುವಿಕೆ ಏನಂತ ಗೊತ್ತಿಲ್ಲದೆ ಇರುವುದರಿಂದ ಅವರು ಒಂದು ವೇಳೆ ಪ್ರವಾದಿಯಾಗಿ ಕರೆಯಲ್ಪಟ್ಟಿರುವುದಾದರೆ ಸೌವಾರ್ತಿಕರಾಗಿ ಸೇವೆ ಮಾಡ್ತಿರ್ತಾರೆ, ಒಂದು ವೇಳೆ ಪಾಸ್ಟರಾಗಿ ಕರೆಯಲ್ಪಟ್ಟಿರುವುದಾದರೆ ಅವರು ಪ್ರವಾದಿಯಾಗಿ ಸೇವೆ ಮಾಡ್ತಿರ್ತಾರೆ. ಅದರಲ್ಲಿ ಪ್ರಕಾಶಿಸಲು ಮಿನುಗಳು ದೊಡ್ಡ ಒಂದು ಸಾಧನೆ ಮಾಡಲು ಸಾಧ್ಯವಾಗ್ತಿಲ್ಲ. ಕಾರಣ ತಮ್ಮ ಕರೆಯುವಿಕೆ ಏನಂತ ಅವರಿಗೆ ಗೊತ್ತಿಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನನ್ನ ಒಂದು ಅನುಭವ ಹೇಳ್ತೇನೆ ನೋಡ್ರಿ. ಅನೇಕ ವರ್ಷಗಳು ದೇವರ ಸನ್ನಿಧಿಯಲ್ಲಿ ನನ್ನ ಕರೆಯುವಿಕೆ ಏನಂತ ತಿಳಿದುಕೊಳ್ಳುವುದಕ್ಕಾಗಿ ಎಷ್ಟು ಉಪವಾಸ ಇದ್ದು, ಎಷ್ಟು ಪ್ರಾರ್ಥನೆ ಇದ್ದು ದೇವರು ತಿಳಿಯಪಡಿಸಿದ. ಆಮೇಲೆ ಇನ್ನೊಂದು ಹೇಳಲ್ಲ, ನಮ್ಮ ಕ್ಯಾರೆಕ್ಟರು,
ನಾವು ಮಾತನಾಡುವಂಥ ಶೈಲಿ, ನಾವು ಯೋಚಿಸುವಂಥ ವಿಧ, ಇದನ್ನೆಲ್ಲ ಇಟ್ಟುಕೊಂಡು ಕೂಡ ನಮ್ಮ ಕರೆಯುವಿಕೆ ಏನೆಂಬುದಾಗಿ ದೇವರು ನಮಗೆ ತಿಳಿಯದೆ ನಮ್ಮನ್ನು ರೂಪಿಸುತ್ತಾ ಬರಬಹುದು. ಒಂದು ವೇಳೆ ಭಾಳ ಕೇರಿಂಗ್ ಆಗಿ ಅಕ್ಕರೆ ತೋರಿಸುವವರು ಭಾಳ ವಿಚಾರಿಸ್ತಾರೆ. ಒಂದು ಕುಟುಂಬ ನೋಡಿದ್ರೆ ಚಿಕ್ಕ ಮಗುವಿನಿಂದ ವಯಸ್ಸಾದವ್ರ ತನಕ ಏನು ಓದ್ತೀಯಾ, ಏನು ತಿಂದೆ, ಹೇಗಿದ್ದೀಯಾ, ನಾಳೆ ಏನು ಮಾಡ್ತೀಯಾ, ಬೈಬಲ್ ಓದ್ತೀಯಾ, ನೀನು ಚರ್ಚಿಗೆ ಬರ್ತೀಯಾ, ಕಾಣಿಕೆ ಹಾಕ್ತೀಯಾ, ಪ್ರೇಯರ್ ಮಾಡ್ತೀಯಾ, ತುಂಬ ವಿಚಾರಿಸ್ತಾರೆ. ನೋಡ್ರಿ, ಅವರಿಗೆ ಗೊತ್ತಿಲ್ಲದೆ ದೇವರು ಅವರೊಳಗೆ ಒಂದು ಸಭಾಪಾಲಕರ ಸೇವೆಯನ್ನು ಇಟ್ಟಿರ್ತಾರೆ. ಒಂದು ಉದಾಹರಣೆಗೆ ನಾನು ಹೇಳ್ತಿದ್ದೀನಿ. ಸೊ ನಮ್ಮ ಆತ್ಮಿಕ ಜೀವಿತದಲ್ಲಿ ನಮಗೆ ಕೊಟ್ಟಿರುವಂಥ ಆ ಗುಣಲಕ್ಷಣಗಳು, ನಮ್ಮನ್ನು ದೇವರು ಹೇಗೆ ರೂಪಿಸ್ತಾನೋ ಅದನ್ನಿಟ್ಕೊಂಡು ಕೂಡ ದೇವರು ನಮ್ಮ ಸೇವೆ ಏನೆಂಬುದಾಗಿ ನಮಗೆ ತೋರಿಸಿಕೊಡ್ತಾನೆ. ಒಂದು ವೇಳೆ ನಿಮ್ಮ ಸೇವೆ ಏನಂತ ಗೊತ್ತಿಲ್ಲದೆ ನೀವಿದ್ದೀರಾ, ಇವತ್ತು ಒಂದು ತೀರ್ಮಾನ ಮಾಡಿರಿ, ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿರಿ, ಏನು ಸೇವೆ. ನೋಡ್ರಿ, ಇಲ್ಲಿ ಯಾರ ಮೇಲೂ ತಪ್ಪು ಹೊರಿಸ್ತಾ ಇಲ್ಲ. ಈ ಸೇವೆಯಲ್ಲಿ ಆರಾಧನೆ ಸೇವೆನೇ ಇಲ್ಲ. ಇವತ್ತು ನೋಡ್ರಿ, ಐ ಆಮ್ ಅ ವರ್ಷಿಪ್ ಲೀಡರ್, ನಾನು ಕುಣಿದಾಡ್ತೇನೆ, ನಾನು ಡ್ಯಾನ್ಸ್ ಮಾಡ್ತೇನೆ, ನಾನು ಕಾನ್ಫರೆನ್ಸು ನಾನು ನಡೆಸ್ತೇನೆ, ಗ್ರೌಂಡಲ್ಲಿ ಇದು ಮಾಡ್ತೇನೆ. ಸೇವೆಗಳಲ್ಲಿ ಆ ರೀತಿಯಾಗಿ 5 ವಿಧವಾದಂಥ ಸೇವೆಗಳು ಅದು ಇಲ್ಲವೇ ಇಲ್ಲ. ದೇವರನ್ನು ಸ್ತುತಿ ಮಾಡೋದು, ದೇವರ ಜನರನ್ನು ನಡೆಸುವುದು, ಅದು ಸೇವೆಗಳಲ್ಲಿ ಒಂದು ಭಾಗ. ಆದರೆ ಕೆಲವರು, ಬ್ರದರ್ ನಿಮ್ಮ ಕರೆಯುವಿಕೆಯನ್ನು ಐ ಆಮ್ ಅ ವರ್ಷಿಪ್ ಲೀಡರ್, ಇಲ್ಲಿ ಆ ಥರ ಬರಿಲೇ ಇಲ್ವಲ್ಲ. ಎಫೆಸದವರಿಗೆ 4ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದಬೇಕಾದ್ರೆ ಆ ರೀತಿಯಾಗಿ ಬರೆಯಲ್ಪಡಲೇ ಇಲ್ಲ. ಕೆಲವರು ಕೇಳಬೇಕಾದ್ರೆ, ಬ್ರದರ್ ನನಗೆ ಹಾಡಾಡ್ತೀನಿ, ಮ್ಯೂಸಿಕ್ ಬರುತ್ತೆ, ಐ ಆಮ್ ಅ ವರ್ಷಿಪ್ ಲೀಡರ್, ಮೈ ಮಿನಿಸ್ಟ್ರಿ ಈಸ್ ವರ್ಷಿಪ್ ಲೀಡರ್. ಇಲ್ಲ, ಈ 5 ವಿಧವಾದಂಥ ಸೇವೆಗಳ ಒಳಗೇನೆ ನಿನ್ನ ಸೇವೆ ಇರಬೇಕು. ಆಮೇಲೆ ಇದೆಲ್ಲ ದೇವರು ಜನರನ್ನು ರಕ್ಷಿಸುವುದಕ್ಕಾಗಿ, ದೇವರ ಪ್ರಸನ್ನತೆಯನ್ನು ಇಳಿಸುವುದಕ್ಕಾಗಿ, ಅಭಿಷೇಕ ನಡೆಸುವುದಕ್ಕಾಗಿ ದೇವರು ನಮ್ಮನ್ನು ಕೊಂಡು ಉಪಯೋಗಿಸುವಂಥ ಕಾರ್ಯಗಳು. ಆದರೆ ಸೇವೆ, ಕರೆಯುವಿಕೆ ಅಂತ ಬರಬೇಕಾದ್ರೆ ಈ 5 ಕಾರ್ಯಗಳೇ ಬರೆಯಲ್ಪಟ್ಟಿದೆ. ಆಮೇಲೆ ಹೇಳ್ರಿ, ಅಪೊಸ್ತಲರು, ಪ್ರವಾದಿಗಳು, ಸವಾರ್ಥಿಕರು, ಸಭಾಪಾಲಕರು, ಉಪದೇಶಿಗಳು. ಈ ಅಪೊಸ್ತಲರಂದರೆ ಯಾರಪ್ಪ? ಕೆಲವರು ನೋಡ್ರಿ, ಅವರವರೇ ಅಪೊಸ್ತಲರು ಅಂತ ಹೆಸರಿಟ್ಕೊಂಡ್ಬಿಡ್ತಾರೆ ಅಲ್ವಾ. ಒಂದು 25 ವಯಸ್ಸು ಇರ್ಬೋದು, 26 ವಯಸ್ಸು ಇರ್ಬೋದು, ಅಥವಾ 30 ವಯಸ್ಸು ಇರ್ಬೋದು, ಅವರವರೇ ಅಪೊಸ್ತಲರಂತ ಏನಂತ ನೋಡಬೇಕಾದ್ರೆ, ಅವರು ದೇವರ ದರ್ಶನವನ್ನು ಹೊಂದಿಕೊಂಡು ಸಭೆಗಳು ಇಲ್ಲದ ಜಾಗಗಳಲ್ಲಿ ಹೊರಟು ಹೋಗಿ ಸಭೆಗಳನ್ನು ಪ್ರಾರಂಭಿಸ್ತಾರಲ್ಲ, ಅವರೇ ಅಪೊಸ್ತಲರು. ಪಯನೀರ್ ಇನ್ ದ ಮಿನಿಸ್ಟ್ರಿ, ಇನ್ ದ ಮಿಷನ್. ಅಪೊಸ್ತಲರು ಎಂಬುದಕ್ಕೆ ಅರ್ಥ ಕಳುಹಿಸಲ್ಪಟ್ಟವನು. ಆಮೇಲೆ ಇವತ್ತು ನೋಡ್ರಿ, ಅನೇಕ ಮಿಷನರಿ ಸಂಸ್ಥೆಗಳು ಅವರು ಅಪೊಸ್ತಲರನ್ನು ಕಳುಹಿಸಿ ಸಭೆ ಇಲ್ಲದ ಜಾಗಗಳಲ್ಲಿ ಸಭೆಯಲ್ಲಿ ಉಂಟು ಮಾಡಿ, ಅಲ್ಲಿ ಸಭೆ ಸ್ವಲ್ಪ ಬೆಳೆದ ತಕ್ಷಣ ಒಂದು ಸಭಾಪಾಲಕರು ನೇಮಿಸಿ ಈ ಸೇವಕರು ಇನ್ನೊಂದು ಜಾಗಕ್ಕೆ ಹೋಗ್ತಾರೆ. ಒಂದು ವೇಳೆ ಇನ್ನೊಂದು ಜಿಲ್ಲೆಗೆ ಹೋಗ್ಬೋದು, ಇನ್ನೊಂದು ರಾಜ್ಯಕ್ಕೆ ಹೋಗ್ಬೋದು, ಅಲ್ಲಿ ಹೋಗಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಸಭೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಒಂದು ಸಭಾಪಾಲಕರ ಕೈಯಲ್ಲಿ ಅದನ್ನು ಕೊಡ್ತಾರೆ. ಸಭೆಗಳು ಇಲ್ಲದ ಜಾಗದಲ್ಲಿ ಕೆಲವರು ನೋಡ್ರಿ 100 ಸಭೆಗಳನ್ನು ಸ್ಥಾಪಿಸ್ತಿರ್ತಾರೆ. ನಾವು ಪೌಲನ ಬಗ್ಗೆ ನೋಡಬೇಕಾದ್ರೆ ಕೂಡ ಅಪೊಸ್ತಲನಾದ ಪೌಲನ ಮೊದಲನೇ ಪ್ರಯಾಣ, 2ನೇ ಪ್ರಯಾಣ, 3ನೇ ಪ್ರಯಾಣ, ಯಾಕೆ 4ನೇ ಪ್ರಯಾಣ ಕೂಡ ಅಂತ ಕೆಲವು ಸತ್ಯವೇದದ ಪರಿಣತರು ಅವರು ಹೇಳ್ತಾರೆ. ಆತನು ಪ್ರಯಾಣ ಮಾಡಿ 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 ಸಭೆಗಳು ಇಲ್ಲದಿರುವಂಥ ಜಾಗಗಳಲ್ಲಿ ಸಭೆಗಳನ್ನು ಉಂಟು ಮಾಡಿ ಆ ದರ್ಶನದೊಟ್ಟಿಗೆ ಹೊರಟು ಹೋಗಿ ಸಭೆಗಳನ್ನು ಉಂಟು ಮಾಡುವವರು ಅವರೇ ಅಪೊಸ್ತಲರು. ಆಮೇನ್, ಹಲ್ಲೆಲೂಯಾ. ಈ ಅಪೊಸ್ತಲರು ನೋಡ್ರಿ ಎಲ್ಲ ವಿಧವಾದಂಥ ವರಗಳು ಕ್ರಿಯೆ ಮಾಡ್ತದೆ. ಅಪೊಸ್ತಲನಾದಂಥ ಪೌಲನ್ನು ಉದಾಹರಣೆಯಾಗಿ ತಗೋಬೇಕಾದ್ರೆ ಅವನ ಮುಖಾಂತರವಾಗಿ ಎಂಥ ಅದ್ಭುತಗಳು, ಎಂಥ ಅತಿಶಯಗಳು, ಎಂಥ ಆಶ್ಚರ್ಯಕರವಾದಂಥ ಕಾರ್ಯಗಳನ್ನು ದೇವರು ಮಾಡ್ದ. ದ ಒನ್ ಹೂ ಈಸ್ ಸೆಂಟ್ ಅಲ್ವಾ, ಹೂ ಕ್ಯಾರಿ ದ ವಿಷನ್ ಆಫ್ ಗಾಡ್ ಆ್ಯಂಡ್ ಹೂ ಎಸ್ಟಾಬ್ಲಿಷಸ್ ದ ಚರ್ಚಸ್ ವೇರ್ ದೇರ್ ಇಸ್ ನೋ ಚರ್ಚ್, ಹಿ ಈಸ್ ಕಾಲ್ಡ್ ಆನ್ ಅಪಾಸಲ್. ಹಲ್ಲೆಲೂಯಾ. ಈ ಅಪೊಸ್ತಲರ ಸೇವೆ ಈ ಹೆಬ್ಬರುಗಳಿಗೆ ತಕ್ಕ ಹಾಗೆ ಪ್ರಧಾನವಾಗಿರ್ತದೆ. ಆಮೇಲೆ ನೋಡ್ರಿ, ಕೆಲವರು ಅಪೊಸ್ತಲರು ಎಷ್ಟೋ 100 ಸಭೆಗಳನ್ನು ಸ್ಥಾಪಿಸಲು ದೇವರು ಅವರನ್ನು ಬಲವಾಗಿ ಉಪಯೋಗಿಸಿರುವುದನ್ನು ನಾವು ನೋಡ್ತೇವೆ.
ಎರಡನೇದಾಗಿರುವಂಥ ಸೇವೆ ಪ್ರವಾದಿಯ ಸೇವೆ ಅಥವಾ ಪ್ರವಾದಿಯ ಕರೆಯುವಿಕೆ. ಪ್ರವಾದನೆಯ ವರ ಬೇರೆ, ಪ್ರವಾದಿಯ ಕರೆಯುವಿಕೆ ಬೇರೆ. ಮೀನ್ ಹಳೆ ಒಡಂಬಡಿಕೆಯಲ್ಲಿ ಅರಸರಿದ್ದರು, ಪ್ರವಾದಿಗಳಿದ್ದರು, ನ್ಯಾಯಸ್ಥಾಪಕರಿದ್ದರು. ಹೊಸ ಒಡಂಬಡಿಕೆಯಲ್ಲಿ ಈ ರೀತಿಯಾದಂಥ 5 ವಿಧವಾದಂಥ ಸೇವೆಯ ಕರೆಯುವಿಕೆಯನ್ನು ಕರ್ತನು ಎಬ್ಬಿಸಿದ್ದಾನೆ. ಆಮೇನ್. ಆದ್ದರಿಂದ ಈಗ ನನ್ನಲ್ಲಿ ಪ್ರವಾದನೆಯ ವರ ಕ್ರಿಯೆ ಮಾಡ್ತಿದೆ ಎಂಬುದಕ್ಕಾಗಿ ನಾನು ಪ್ರವಾದಿಯಾಗಲು ಸಾಧ್ಯನೇ ಇಲ್ಲ. ಕೆಲವೊಂದು ಸಾರಿ ನನ್ನನ್ನು ಕೆಲವೊಂದು ಕೂಟಗಳಿಗೆ ಕರಿಬೇಕಾದ್ರೆ ಪೋಸ್ಟರ್ಗಳಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ಅದರಲ್ಲಿ ಪ್ರಾಫಿಟಿಕ್ ಕಾನ್ಫರೆನ್ಸ್, ಪ್ರಾಫೆಟ್ ಅನ್ಬು ಅಂತ ಬರೀತಾರೆ ಆ ಹೆಸರಿಗೆ. ನಾನು ಯೋಚನೆ ಮಾಡ್ತೀನಿ, ಪ್ರವಾದನೆಯ ವರವು ಕ್ರಿಯೆ ಆಗುವುದರಿಂದ ಒಬ್ಬ ಮನುಷ್ಯನು ಪ್ರವಾದಿಯಾಗಲು ಸಾಧ್ಯವಿಲ್ಲ. ಈ ಪ್ರವಾದಿಯ ಕರೆಯುವಿಕೆ ಪ್ರತ್ಯೇಕವಾದದ್ದು. ಈ 5 ವಿಧವಾದಂಥ ಸೇವೆಗಳು ಒಂದು ಸಭೆಯೊಳಗೆ ಇರಬೇಕು. ಸಹೋದರ, ನೀನು ಹೋಗುವಂಥ ಸಭೆಯಲ್ಲಿ ಪ್ರವಾದನೆಯ ವರಗೊಂಡು ಜನರು ಪ್ರವಾದನೆ ಹೇಳ್ತಿದ್ದಾರಾ? ಆಮೇನ್. ಸಭೆಯಲ್ಲಿ ಪ್ರವಾದನೆ ಬರಬೇಕು. ಪ್ರವಾದನೆ ಇಲ್ಲದ ಜಾಗದಲ್ಲಿ ಜನರು ಬಿದ್ದು ಹೋಗ್ತಿದ್ದಾರೆ, ಅವರು ತಪ್ಪಾದ ಮಾರ್ಗದಲ್ಲಿ ಹೋಗ್ತಿದ್ದಾರೆ. ಯಾಕೆ ಪ್ರವಾದನೆಯ ವರ? ಒಬ್ಬ ಮನುಷ್ಯನು ಅವನು ಸೋತೋಗಿರುವುದಾದರೆ ಅವನನ್ನು ಬಲಪಡಿಸುವುದಕ್ಕಾಗಿ, ಅವನಿಗೆ ಮಾರ್ಗದರ್ಶನ ನೀಡುವುದಕ್ಕಾಗಿ, ದೇವರ ಚಿತ್ತವನ್ನು ತೋರಿಸಿಕೊಡುವುದಕ್ಕಾಗಿ. ಒಬ್ಬ ಮನುಷ್ಯನು ತಪ್ಪು ಮಾಡುತ್ತಿರುವುದಾದರೆ ಆ ತಪ್ಪನ್ನು ಅವನು ಸರಿಪಡಿಸಿಕೊಂಡು ನಡೆಯುವುದಕ್ಕಾಗಿ ಈ ಪ್ರವಾದನೆಯ ವರವು ಬಹಳ ಬಹಳ ಅವಶ್ಯಕತೆ. ಪ್ರವಾದನೆಯ ಸೇವೆ ಬಹಳ ಬಹಳ ಅವಶ್ಯಕತೆ. ಕರ್ತನು ಈ ರೀತಿಯಾದಂಥ ಪ್ರವಾದಿಗಳನ್ನು ಇವತ್ತು ಇಟ್ಟಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಪ್ರವಾದಿಯ ಕರೆಯುವಿಕೆ ಪ್ರತ್ಯೇಕವಾದದ್ದು. ಕೆಲವರು ಹೇಳ್ತಾರೆ ಅದು ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಇತ್ತು, ಹೊಸ ಒಡಂಬಡಿಕೆಯಲ್ಲಿ ಇಲ್ಲ ಅಂತ. ಬೈಬಲಲ್ಲಿ ಪೌಲನು ಎಫೆಸ ಸಭೆಗೆ ಬರೆದಿರುವುದಾದರೆ ಇವತ್ತು ಕೂಡ ಈ ಸೇವೆಯ ಕರೆಯುವಿಕೆಗಳು ಇದೆ ಪ್ರಿಯರಾದವರೇ. ಆಮೇನ್. ಹಲ್ಲೆಲೂಯಾ. ಒಂದು ದೇಶವನ್ನು ದೇವರ ಕಡೆಗೆ ತಿರುಗಿಸಬೇಕು, ಒಂದು ಕುಟುಂಬವನ್ನು ದೇವರ ಕಡೆಗೆ ತಿರುಗಿಸಬೇಕು. ಅವನು ತಪ್ಪು ಮಾಡ್ತಿದ್ರೆ ತಪ್ಪಂತ ಹೇಳಬೇಕು. ಆಮೇನ್. ಇವತ್ತು ಪ್ರವಾದಿಗಳ ತಪ್ಪಂತ ಹೇಳೋಕ್ಕೆ ಧೈರ್ಯ ಇದೆಯಾ? ಅಲ್ವಾ? ಅಯ್ಯೋ, ಕಾಣಿಕೆ ಸಿಗಲ್ವಲ್ಲ, ಮತ್ತೆ ನನ್ನ ಕರೆಯಲ್ವಲ್ಲ, ಜನರ ಕೂಟ ಬರಲ್ವಲ್ಲ. ಇವತ್ತು ಅನೇಕ ಜಾಗಗಳಲ್ಲಿ ತಪ್ಪನ್ನು ಹೇಳುವುದಕ್ಕಾಗಿ ಒಂದು ವೇಳೆ ಪವಿತ್ರಾತ್ಮನು ಪ್ರೇರೇಪಿಸಿದರೂ ಕೂಡ ಆ ತಪ್ಪನ್ನು ಹೇಳುವುದಕ್ಕಾಗಿ ಅವರು ಹಿಂಜರಿತಾರೆ. ಒಂದು ಪ್ರವಾದನೆಯ ಕರೆಯುವಿಕೆ, ಒಬ್ಬ ಮನುಷ್ಯನು ತಪ್ಪು ಮಾಡುತ್ತಿರುವುದಾದರೆ ಅವನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು, ದೇವರ ಮಾರ್ಗದರ್ಶನ ನೀಡಬೇಕು. ಸೋತೋಗಿರುವುದಾದರೆ ಬಲಪಡಿಸಬೇಕು. ದೇವರ ಚಿತ್ತ, ದೇವರ ಸಂದೇಶವನ್ನು ಸಭೆಗಳಿಗೆ ನೀಡಬೇಕು. ಆಮೇನ್. ಪ್ರತಿ ಸಭೆಗಳಲ್ಲಿ ಪ್ರವಾದಿಗಳು ಇರಬೇಕು, ಪ್ರತಿ ಸಭೆಗಳಲ್ಲಿ ಅಪೊಸ್ತಲರು ಇರಬೇಕು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಿಮ್ಮ ಸಭೆಯಲ್ಲಿದ್ದಾರಾ? ಇಲ್ಲಾಂದರೆ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಆಮೇನ್. ಹಲ್ಲೆಲೂಯಾ. ಆರಾಧನೆ ವೇಳೆಯಲ್ಲಿ ಚೆನ್ನಾಗಿ ಆರಾಧನೆ ಮಾಡ್ತಿರ್ಬೇಕಾದ್ರೆ ದಿಢೀರಂತ ಪ್ರವಾದಿಯ ಕರೆಯುವಿಕೆಗೊಂಡಂಥ ಮನುಷ್ಯನು ದೇವರ ವಾಕ್ಯವನ್ನು ಹೇಳಬೇಕಾದ್ರೆ ಸಭೆ ನಡುಗ್ತದೆ, ಸಭೆ ದೇವರ ಕಡೆಗೆ ತಿರುಗ್ತದೆ. ಆದರೆ ಈ ಕಾಲದಲ್ಲಿ ಇದನ್ನು ನೋಡೋಕ್ಕೆ ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ 20-30 ವರ್ಷಗಳ ಹಿಂದೆ ಅನೇಕ ಸಭೆಗಳಲ್ಲಿ ಆರಾಧನೆ ಮುಗಿದ ನಂತರ ಒಂದು 5-10 ನಿಮಿಷ ಆದರೂ ಕಾಯ್ತಿದ್ರು ಪ್ರವಾದನೆ ಬರಬೇಕಂತ. ಇವತ್ತು ಸೇವೆಗಳು ಯಾಕೆ ಬಿದ್ದೋಗ್ತಿದೆ? ಪ್ರವಾದನೆಯ ವರ ಇಲ್ಲ, ಪ್ರವಾದನೆಯ ಕರೆಯುವಿಕೆ ಇಲ್ಲ. ಸಹೋದರ ಸಹೋದರಿಯೇ, ದೇವರ ಸ್ವರವನ್ನು ಕೇಳಿ ಅದರ ಪ್ರಕಾರ ನಡೆಯುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡಬೇಕು. ಈ ಪ್ರವಾದನೆಯ ಕರೆಯುವಿಕೆ ಇರುವವರು, ಈಗ ಉದಾಹರಣೆಗೆ ನಾನೊಂದು ಪ್ರವಾದಿ ಅಂತ ಇಟ್ಕೊಳ್ಳಿ, ಸರಿನಾ? ಈಗ ನನ್ನನ್ನು ದೇವರು ಹೇಗೆ ಉಪಯೋಗಿಸ್ತಾನೆ? ದೇವರ ಚಿತ್ತವನ್ನು ತಿಳಿಯಪಡಿಸುವುದಕ್ಕಾಗಿ, ಬಲಪಡಿಸುವುದಕ್ಕಾಗಿ. ಅವರು ತಪ್ಪು ಮಾಡುತ್ತಿರುವುದಾದರೆ ಆ ತಪ್ಪನ್ನು ತಿದ್ದುಕೊಂಡು ದೇವರ ಕಡೆಗೆ ತಿರುಗುವುದಕ್ಕಾಗಿ ಈ ಕಾಲದಲ್ಲಿ ಕೂಡ ಅನೇಕರನ್ನು ದೇವರು ಈ ಪ್ರವಾದಿಯ ಕರೆಯನ್ನು ಗೊಂಡು ಉಪಯೋಗಿಸುತ್ತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಮೊದಲನೇದು ಅಪೊಸ್ತಲನ ಕರೆಯುವಿಕೆ, ಎರಡನೇದು ಪ್ರವಾದಿಯ ಕರೆಯುವಿಕೆ, ಮೂರನೇದು ಸೌವಾರ್ತಿಕರ ಕರೆಯುವಿಕೆ. ಅಯ್ಯೋ ಬ್ರದರ್, ನನಗೆಲ್ಲ ನಾನು ಇವಾಗಲೇ 1 ವರ್ಷ 2 ವರ್ಷ ಆಗ್ತಿದೆ, ನನಗೇನು ಕರೆಯುವಿಕೆ? ನನಗೆಲ್ಲ ಕರೆಯುವಿಕೆನೇ ಇಲ್ಲ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು, ರಕ್ಷಣೆ ಹೊಂದಿದಂಥ ಪ್ರತಿಯೊಬ್ಬರು, ನಿಮ್ಮ ಮೇಲೆ ಒಂದು ಕರೆಯುವಿಕೆ ಇದೆ, ಸೌವಾರ್ತಿಕರ ಕರೆಯುವಿಕೆ. ಯು ಆರ್ ಕಾಲ್ಡ್ ಟು ಇವ್ಯಾಂಜಲೈಸ್. ನೀನು ಸೌವಾರ್ತಿಕರೆಂದರೆ ಯಾರು? ಸುವಾರ್ತೆಯನ್ನು ಸಾರುವವರು. ಆಮೇಲೆ ಸುವಾರ್ತೆಯನ್ನು ಸಾರುವವರೇ ಸೌವಾರ್ತಿಕರು.
ಆದ್ದರಿಂದ ನಾವೆಲ್ಲರೂ ಸುವಾರ್ತೆಯನ್ನು ಸಾರೋದರಿಂದ ನಮ್ಮ ಎಲ್ಲರ ಮೇಲೆ ಸಾಮಾನ್ಯವಾಗಿ ಒಂದು ಕರೆಯುವಿಕೆ ಇದೆ. ನಾವೆಲ್ಲರೂ ಸೌವಾರ್ತಿಕರು. ಆಮೇಲೆ ಈ ವರ್ಷದ ಕಡೆಯ ದಿವಸಗಳಲ್ಲಿ ಬಂದಿದ್ದೀರಲ್ಲ, ಎಷ್ಟು ಜನರಿಗೆ ಯೇಸು ಬಗ್ಗೆ ಹೇಳಿದ್ದೀರಾ? ಎಷ್ಟು ಜನರಿಗೆ ಸುವಾರ್ತೆ ಹೇಳಿದ್ದೀರಾ? ಎಷ್ಟು ಜನರಿಗೆ ಬೈಬಲ್ ಕೊಟ್ಟಿದ್ದೀರಾ? ಎಷ್ಟು ಜನರಿಗೆ ಕರಪತ್ರಿಕೆ ಕೊಟ್ಟಿದ್ದೀರಾ? ಎಷ್ಟು ಜನರಿಗೆ ಯೇಸು ಒಳ್ಳೆಯವನೆಂಬುದಾಗಿ ಹೇಳಿದ್ದೀರಾ? ಎಷ್ಟು ಜನರಿಗೆ ಅಟ್ಲೀಸ್ಟ್ ಈ ನ್ಯೂ ಹೋಪ್ TV ಬಗ್ಗೆ ಆದರೂ ಹೇಳಿದ್ದೀರಾ? ಇದನ್ನು ನೋಡ್ರಿ, ಅನೇಕ ಕಾರ್ಯಕ್ರಮಗಳು ಬರ್ತಿದೆ. ಎಷ್ಟು ಜನರಿಗೆ ಯೇಸು ಒಳ್ಳೆಯವ, ಯೇಸುನ ಹುಡುಕಿದ್ರೆ ಅದ್ಭುತಗಳನ್ನು ಮಾಡ್ತಾನೆ ಅಂತ ಎಷ್ಟು ಜನರಿಗೆ ಹೇಳಿದ್ದೀರಾ? ಅದೇ ರೀ ಸುವಾರ್ತೆ. ಈ ಸೌವಾರ್ತಿಕರ ಕರೆಯುವಿಕೆ ನಮ್ಮೆಲ್ಲರ ಮೇಲೆ ಇದೆ. ಅದರಲ್ಲೂ ಕೂಡ ದೇವರು ಕೆಲವರನ್ನು ಇದನ್ನು ಆರಿಸಿಕೊಂಡು ಇವರನ್ನು ಪ್ರಖ್ಯಾತಗೊಳಿಸಿ ಅವರು ಅನೇಕ ದೇಶಗಳಿಗೆ ಕರ್ಕೊಂಡು ಹೋಗಿ ಅನೇಕ ರಾಷ್ಟ್ರಗಳಲ್ಲಿ ಅನೇಕ ಸಾವಿರಾರು ಲಕ್ಷಾಂತರ ಜನರು ಸೇರಿ ಬಂದು ಈ ಸ್ವಾರ್ಥಿಯನ್ನು ಸಾರುವುದಕ್ಕಾಗಿ ದೇವರು ಉಪಯೋಗಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಕೆಲವು ಹೊರದೇಶದಿಂದ ಬಂದಂಥ ಸೌವಾರ್ತಿಕರು ಇಲ್ಲಿ ಕೂಟಗಳನ್ನು ನಡೆಸಬೇಕಾದ್ರೆ ಸಾವಿರಾರು ಜನರು ಯೇಸುವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅವರ ಮುಖಾಂತರವಾಗಿ ಕರ್ತನು ಬಲವಾದ ಅದ್ಭುತಗಳನ್ನು ಮಾಡಿದ್ದಾನೆ. ನಡೆಯಕ್ಕಾಗದವರು ನಡೆದಿದ್ದಾರೆ, ಕುರುಡರಿಗೆ ಕಣ್ಣು ದೊರಕಿದೆ ಅಲ್ವಾ. ಅವರು ವೀಲ್ ಚೇರ್ ಬಂದವರೆಲ್ಲ ಎದ್ದು ಕುಣಿದಾಡಿದ್ದಾರೆ. ಸಾಯುವ ಪರಿಸ್ಥಿತಿ ಇದ್ದವರಿಗೆಲ್ಲ ಹೊಸ ಜೀವನ ಸಿಕ್ಕಿದೆ, ಎಲುಬುಗಳು ಬೆಳೆದಿದೆ. ಈ ರೀತಿಯಾಗಿ ನಾನಾ ಅದ್ಭುತಗಳು ಈ ಸೌವಾರ್ತಿಕರನ್ನು ಕೊಂಡು ದೇವರು ಇವತ್ತೂ ಮಾಡುತ್ತಿದ್ದಾನೆ. ಆಮೇಲೆ ನೀವೆಲ್ಲರೂ ಕೂಡ ಸೌವಾರ್ತಿಕರು. ಹಲ್ಲೆಲೂಯಾ. ದಯವಿಟ್ಟು ನನಗೆ ಕರೆಯುವಿಕೆನೇ ಇಲ್ಲ ಅಂತ ಹೇಳಬೇಡ್ರಿ. ನಾವೆಲ್ಲರೂ ಸೌವಾರ್ತಿಕರ ಕರೆಯುವಿಕೆಯಲ್ಲಿ ನಾವಿದ್ದೇವೆ. ಕಾರಣ ದೇವರು ನಮಗೆ ಕೊಟ್ಟಿರುವಂಥ ಆ ಒಂದು ಕೃಪಾವರ. ಅದು ಮಾತ್ರವಲ್ಲ, ನಾವು ಆರಂಭದಲ್ಲಿ ಸೌವಾರ್ತಿಕರಾಗಿದ್ದು ಸೇವೆ ಮಾಡ್ತಾ ಮಾಡ್ತಾ ನಾವು ಬೆಳೆಯುತ್ತಾ ನಮ್ಮ ದೃಢವಾದ ಕರೆಯುವಿಕೆ ಅಪೊಸ್ತಲರ, ಪ್ರವಾದಿಗಳ, ಪಾಸ್ಟರ, ಟೀಚರ್ಸ ಎಂಬುದಾಗಿ ದೇವರು ತೋರಿಸ್ಕೊಡ್ತಾನೆ. ಆಮೇಲೆ ಅಪೊಸ್ತಲರು ಯಾರು? ದರ್ಶನವನ್ನು ಹೊಂದಿಕೊಂಡು ಅವರೇ ಪ್ರಥಮವಾಗಿ ಸಭೆಗಳು ಇಲ್ಲದ ಜಾಗದಲ್ಲಿ ಹೋಗಿ ಸಭೆಗಳನ್ನು ಸ್ಥಾಪಿಸ್ತಾ ಹೋಗ್ತಿರ್ತಾರೆ, ಟ್ರಾವೆಲ್ ಮಾಡ್ತಾ ಇರ್ತಾರೆ. ಪ್ರವಾದಿಗಳು ಯಾರು? ತನ್ನ ಸಭೆಯನ್ನು, ತನ್ನ ಜನರನ್ನು ಅಥವಾ ದೇಶವನ್ನು ದೇವರ ಚಿತ್ತ ಏನೆಂಬುದಾಗಿ ತಿಳಿಯಪಡಿಸಿ ದೇವರ ವಾಕ್ಯ ಏನು, ದೇವರ ಮಾರ್ಗದರ್ಶನ ಏನು, ಜನರು ಮಾಡುವಂಥ ತಪ್ಪು ಏನು, ಇದೆಲ್ಲ ಸ್ಪಷ್ಟವಾಗಿ ಹೇಳಿ ದೇವರ ಕಡೆಗೆ ತಿರುಗಿಸುವವರು. ಸೌವಾರ್ತಿಕರು ಯಾರು? ಯೇಸುವಿನ ರಕ್ಷಣೆಯ ಆ ಶುಭ ಸಂದೇಶವನ್ನು ಹೊತ್ತುಕೊಂಡು ಎಲ್ಲ ಜಾಗಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುವವರು. ಅದರಲ್ಲಿ ಕೆಲವರನ್ನು ಪ್ರಖ್ಯಾತಿಗೊಳಿಸಿ ದೇವರು ಬಲವಾಗಿ ಉಪಯೋಗಿಸುತ್ತಾನೆ. ನಾಲ್ಕನೇದಾಗಿ ಸಭಾಪಾಲಕರು ಅಥವಾ ಪಾಸ್ಟರ್. ನೀವು ಹೋಗ್ತಿರಲ್ಲ ಚರ್ಚಿಗೆ, ಪಾಸ್ಟರ್ ಕರೆಯುವಿಕೆ ಇಲ್ಲದೆ ಪಾಸ್ಟರ್ ಸೇವೆ ಮಾಡೋದು ತುಂಬ ಕಷ್ಟ. ಆಮೇಲೆ ಒಂದು ಕುಟುಂಬವನ್ನು ನಡೆಸುವುದೇ ಒಬ್ಬ ಮನುಷ್ಯನಿಗೆ ಕಷ್ಟ ಅನಿಸ್ಬೇಕಾದ್ರೆ 100 ಕುಟುಂಬಗಳು ನಡೆಸಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ. ಪಾಸ್ಟರ್ ಒಂದು ಸಭೆಯನ್ನು ನಡೆಸುವವರು ಅಥವಾ ಕುರುಬರು, ಶೆಪರ್ಡ್ ಅಲ್ವಾ, ಕುರುಬರು. ಅವರು ಏನು ಮಾಡ್ತಾರೆ? ಅನೇಕ ಜನರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಿ ಅವರನ್ನು ಸಭೆಯಲ್ಲಿ ಇಟ್ಟು ಪೋಷಿಸಿ ಪರಾಂಬರಿಸಿ ದೇವರ ವಾಕ್ಯವನ್ನು ಕೊಟ್ಟು ಅವರನ್ನು ಪರಲೋಕ ರಾಜ್ಯಕ್ಕೆ ಸರಿಪಡಿಸುತ್ತಾರೆ. ನೋಡ್ರಿ, ಈಗ ನೀವು ಒಂದು ಸ್ವಾರ್ಥ ಕೂಟಕ್ಕೆ ಹೋಗ್ತೀರ, ಯಾರೋ ಒಬ್ಬರು ಮನುಷ್ಯ ಬಂದು ಸ್ವಾರ್ಥನ ಹೇಳಿ ಅವ್ರು ಹೋಗ್ಬಿಡ್ತಾರೆ. ಈ ಪಾಸ್ಟರ್ ಏನು ಮಾಡ್ತಾರೆ? ರಕ್ಷಣೆ ಹೊಂದಿದಂಥ ನಿಮ್ಮನ್ನು ತಮ್ಮ ಸಭೆಗೆ ಸೇರಿಸ್ಕೊಂಡು ಪ್ರತಿ ವಾರವೂ ನಿಮಗೋಸ್ಕರ ವಾಕ್ಯವನ್ನು ಹಂಚಿಕೊಂಡು ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡಿ ಅಲ್ವಾ. ನಿಮ್ಮ ಮಕ್ಕಳಿಗೆ ಬರ್ತ್ಡೇ ಆಗಿರಲಿ, ನಿಮ್ಮ ಮಕ್ಕಳಿಗೆ ಮದುವೆ ಆಗಿರಲಿ, ಅಥವಾ ಯಾರೋ ಸತ್ತೋಗಿರಲಿ, ಏನೇ ಒಳ್ಳೆ ಕಾರ್ಯ ಕೆಟ್ಟ ಕಾರ್ಯ ಎಲ್ಲದರಲ್ಲೂ ಭಾಗವಹಿಸಿ ಮುಂದೆ ನಿಂತು ನಡೆಸುವಂಥ ಒಬ್ಬ ಮನುಷ್ಯರೇ ಈ ಸಭಾಪಾಲಕರು. ಹಲ್ಲೆಲೂಯಾ, ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ. ಜನರನ್ನು ಸಿದ್ಧತೆ ಪಡಿಸಿ ಅವರಿಗೆ ವಾಕ್ಯವನ್ನು ಕೊಟ್ಟು ಅವರಿಗೆ ಸಂದೇಶವನ್ನು ಕೊಟ್ಟು ಅಭಿಷೇಕದಲ್ಲಿ ನಡೆಸಿ ಅವರನ್ನು ಕೂಡ ರೂಪಿಸಿ ಅವರನ್ನು ಕೂಡ ಸೇವಕರನ್ನಾಗಿ ಮಾರ್ಪಡಿಸಿ ಪರಲೋಕ ರಾಜ್ಯದಲ್ಲಿ ನಡೆಸುವ ತನಕ ಇರುವಂಥ ಒಂದು ಸೇವೆ ಸಭಾಪಾಲಕರು. ಆಮೇಲೆ ಹಲ್ಲೆಲೂಯಾ. ಐದನೇದಾಗಿ ಶಿಕ್ಷಕರು ಅಥವಾ ಉಪದೇಶಗಳು, ಟೀಚರ್ಸ್. ಅಂದರೆ ಈಗ ಸಭಾಪಾಲಕರು ಭಾನುವಾರ ಒಂದು 1 hour ಮೆಸೇಜ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಪ್ರತಿ ಸಭೆಗಳಲ್ಲಿ ಅಟ್ಲೀಸ್ಟ್ 1 hour ಆದರೂ ಮೆಸೇಜ್ ಇರಬೇಕು ಅಲ್ವಾ. ಅಟ್ಲೀಸ್ಟ್ 1.5 hour 1.5 ತಾಸಾದರೂ ಸಂದೇಶ ಇರಬೇಕು. 20 ನಿಮಿಷ ಸಂದೇಶ ಕೇಳಿ ಏನ್ರಿ ಬೆಳೀತೀರಾ? ಆಮೇಲೆ 20 ನಿಮಿಷ 25 ನಿಮಿಷ ಸಂದೇಶ ಕೇಳಿಬಿಟ್ಟು 1 hour ಸರ್ವಿಸ್ ಅಟೆಂಡ್ ಮಾಡಿಬಿಟ್ಟು ಏನು ಬೆಳೀತೀರಾ ಅಲ್ವಾ? ಇಲ್ಲ, ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಒಂದು ಸರ್ವಿಸ್ ಅಂದರೆ 3 ತಾಸಾದರೂ
ಒಂದು 1 ಅವರ್ ಚೆನ್ನಾಗಿ ಆರಾಧನೆ, ದೇವರಿಗೆ ಸ್ತೋತ್ರ, ಒಂದು ಅರ್ಧ ತಾಸು ಒಳ್ಳೆ ಪ್ರಾರ್ಥನೆ, ಒಂದು 1.5 ತಾಸು ಒಳ್ಳೆ ಸಂದೇಶ, ವಾಕ್ಯ ನಮ್ಮನ್ನು ಕಟ್ಟಬೇಕು. ಆಮೇಲೆ ವಾಕ್ಯ ನಮ್ಮನ್ನು ಬಲಪಡಿಸಬೇಕು. ಸೊ ಈ ಸಭಾಪಾಲಕರು ಸಂದೇಶ ಕೊಡ್ತಾರೆ, ಆದರೆ ಟೀಚರ್ ಅವರು ಇನ್ನೂ ಆಳದಲ್ಲಿ ಹೋಗ್ತಾರೆ. ನೋಡ್ರಿ, ಕೆಲವರಿಗೆ ಸತ್ಯವೇದ ಒಂದು ವಾಕ್ಯ ತೆಗೆದವರು ಅದು ಟೀಚ್ ಮಾಡಬೇಕಾದ್ರೆ ಅಲ್ವಾ, ಆಳವಾಗಿ ಅಧ್ಯಯನ ಮಾಡಿ ಅದನ್ನು ನಮಗೆ ಅದು ಉಪದೇಶಿಸಬೇಕಾದ್ರೆ ಯಾವ ಕಾಲದಲ್ಲಿ ನಡೆಯಿತು, ಹೇಗೆ ನಡೆಯಿತು, ಯಾವ ಪರಿಸ್ಥಿತಿ ಇತ್ತು, ಯಾವ ವಾತಾವರಣ ಇತ್ತು, ಯಾವ ಜನರಿದ್ದರು, ಆ ರೀತಿಯಾಗಿ ಯಾವ ಜಾಗದಲ್ಲಿ ನಡೀತು, ಇದೆಲ್ಲ ಆಳವಾಗಿ ಹೇಳಬೇಕಾದ್ರೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎಲ್ಲ ಲಿಂಕ್ ಮಾಡಿ ಅದಕ್ಕೆ ತಕ್ಕ ವಾಕ್ಯಗಳನ್ನೆಲ್ಲ ಜೋಡಿಸಿ ಆಳದಲ್ಲಿ ನಮಗೆ ಕಲಿಸಿ ಕೊಡ್ತಾರಲ್ಲ, ಉಪದೇಶ ಮಾಡ್ತಾರಲ್ಲ, ಅವರೇ ಟೀಚರ್ಸು. ಪ್ರಖ್ಯಾತಿಯಾದಂಥ ಅನೇಕ ಒಳ್ಳೆ ಟೀಚರ್ಗಳಿದ್ದಾರೆ. ಅವರು ಏನು ಮಾಡ್ತಾರೆ, ಒಂದು ಸಂಭವ, ಒಂದು ಅದ್ಭುತ ತೆಗೆದು ಆಳವಾಗಿ ಹೋಗ್ತಾರೆ. ಆಮೇಲೆ ನಾನು ಕೂಡ ಯೂಟ್ಯೂಬ್ನಲ್ಲಿ ಅನೇಕ ಟೀಚರ್ಗಳ ಟೀಚಿಂಗ್ ನಾನು ಕೇಳಬೇಕಾದ್ರೆ ಅವರು 2 ತಾಸು ಮಾತಾಡಿದ್ರು ಕೂಡ ಸಮಯ ಹೇಗೆ ಹೋಗುತ್ತೋ ಗೊತ್ತಾಗಲ್ಲ. ಅದು ಕೃಪೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಸತ್ಯವೇದದ ಆಳವಾದಂಥ ಸತ್ಯವನ್ನು ಅವರು ಹೇಳ್ಕೊಡ್ತಾರೆ, ಕಲಿಸಿಕೊಡ್ತಾರೆ. ಅದು ನಮಗೆ ಬಹಳ ಪ್ರಯೋಜನವಾಗಿರ್ತದೆ. ಆಮೇಲೆ ಸೊ ಟೀಚರ್ಸು. ಆಮೇಲೆ ಈಗ ಮೊದಲೆಲ್ಲ ಸಭೆಗಳಲ್ಲಿ ಬೈಬಲ್ ಸ್ಟಡಿ ಇರ್ತಿತ್ತು, ಈಗ ಬೈಬಲ್ ಸ್ಟಡಿನೇ ಇಲ್ಲ. ಇನ್ನೊಂದು ನನಗೆ ವೇದನೆಯಾದಂಥ ಒಂದು ಕಾರ್ಯ ಏನೆಂದರೆ, ದೊಡ್ಡ ದೊಡ್ಡ ಸಭೆಗಳಿದೆ, ದೊಡ್ಡ ದೊಡ್ಡ ಸಭೆಗಳ ಬಗ್ಗೆ ನನಗೆ ಏನು ಚಿಂತೆ ಇಲ್ಲ, ನನಗೆ ಬೇಸರ ಇಲ್ಲ. ಆದರೆ ಆ ಮನುಷ್ಯನ ಆತ್ಮಿಕ ಜೀವಿತ ಏನಂತ ಪಾಸ್ಟ್ರಿಗೆ ಗೊತ್ತಿಲ್ಲ. ಒಂದು ಸಲನೂ ಭೇಟಿಯಾಗಿಲ್ಲ. ಪಾಸ್ಟ್ನ ಭೇಟಿ ಮಾಡಬೇಕಾದ್ರೆ ಅಪಾಯಿಂಟ್ಮೆಂಟ್ ತೊಗೋಬೇಕು, ಒಂದು ಸಲನೂ ಭೇಟಿಯಾಗಿಲ್ಲ. ಆ ರೀತಿಯಾದಂಥ ಮೆಗಾ ಚರ್ಚಿಗೆ ಹೋಗುವಂಥ ಅನೇಕ ಜನರು ಕಟ್ಟಲ್ಪಟ್ಟಿದ್ದಾರೆ. ನನ್ನ ಹತ್ರ ಪ್ರಾರ್ಥನೆಗೆ ಬರಬೇಕಾದ್ರೆ ಗೊತ್ತಾಗ್ತದೆ, ಟೀಚಿಂಗ್ ಬೇಕು. ಪ್ರತಿಯೊಬ್ಬ ಮನುಷ್ಯನಿಗೆ ವೈಯಕ್ತಿಕವಾಗಿ ಸಂಧಿಸಲ್ಪಡಬೇಕು. ಪ್ರತಿಯೊಂದು ಕುಟುಂಬಕ್ಕೊಂದು ಸಭಾಪಾಲಕರು ಹೋಗಬೇಕು, ಅವರ ಜೀವಿತವನ್ನು ಕಟ್ಟಬೇಕು. ಪ್ರಿಯ ಸಹೋದರ ಸಹೋದರಿಯೇ, ಆಮೇಲೆ ಸೊ 5 ವಿಧವಾದಂಥ ಸೇವೆಗಳು: ಅಪೋಸ್ತಲರು, ಪ್ರವಾದಿಗಳು, ಸವಾರ್ಥಿಕರು, ಸಭಾಪಾಲಕರು, ಉಪದೇಶಿಗಳು. ನಿಮಗೆ ಯಾವುದೋ ಒಂದು ಕರಿವಿಕೆ ಇದೆ, ಪ್ರಾರ್ಥನೆ ಮಾಡಿ ತಿಳ್ಕೊಳ್ರಿ. ಸಾಮಾನ್ಯವಾಗಿ ನಮ್ಮೆಲ್ಲರ ಮೇಲೆ ಸವಾರ್ಥಿಕರ ಕರಿವಿಕೆ ಇದೆ. ಪ್ರಾರ್ಥನೆ ಮಾಡಿರಿ. ಪಾಸ್ಟರ್ ಅಂದರೆ ಪಾಸ್ಟರ್ ಸೇವೆ ಮಾಡಬೇಕು, ಟೀಚರ್ ಅಂದರೆ ಟೀಚರ್ ಸೇವೆನೇ ಮಾಡಬೇಕು, ಪ್ರಾಫೆಟ್ ಅಂದರೆ ಪ್ರಾಫೆಟ್ ಸೇವೆಯಲ್ಲೇ ಇರಬೇಕು, ಅಪೋಸ್ತಲರ್ ಅಂದರೆ ಅಪೋಸ್ತಲ ಸೇವೆಯೇ ಮಾಡಬೇಕು. ಇದನ್ನು ಬಿಟ್ಟು ಅದು ಮಾಡೋದು, ಅದನ್ನು ಬಿಟ್ಟು ಇದು ಮಾಡೋದು, ಇದಕ್ಕೆಲ್ಲ ಸಹಾಯಕವಾಗಿ ಆರಾಧನೆ ಇರ್ತದೆ. ಆಮೇಲೆ